ಇಂದು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹಿಂದೂ ಸಂಪ್ರದಾಯದ ಪ್ರಕಾರ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆಯಾಗಿ ಆರಾಧನೆ ಮಾಡಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಇನ್ನು ಮನೆಗಳಲ್ಲಿಯೂ ಕೂಡ ಲಕ್ಷ್ಮಿ ಪೂಜೆ ಮಾಡುವ ಪದ್ಧತಿ ಹಲವು ವರ್ಷಗಳಿಂದ ನಡೆಕೊಂಡು ಬಂದಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಗುಮ್ಮಟನಗರಿ ವಿಜಯಪುರದ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ಹೂ ಹಣ್ಣುಗಳ ಖರೀದಿ ಜೋರಾಗಿ ನಡೀತಿದೆ. ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಅದರಂತೆ ಸಹ ವಿಜಯಪುರದಲ್ಲಿಯೂ ಸಹ ವರಮಹಾಲಕ್ಷ್ಮಿ ಹಬ್ಬ ಭರ್ಜರಿಯಿಂದ ಆಚರಣೆ ಮಾಡಲಾಗ್ತಿದೆ. ಹೂವಿನ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಮಾರ್ಕೆಟ್ ಕೂಡ ತುಂಬಿ ತುಳುಕ್ತಾ ಇದೆ. ಜನಸಂದಣಿಯಿಂದ ಕೂಡಿರೋದನ್ನು ನೀವು ಈಗಾಗಲೇ ನೋಡ್ತಿರ್ಬಹುದು. ಈಗ ನಾವು ಗಾಂಧಿ ಚೌಕ್ನಲ್ಲಿರುವಂತಹ ಒಂದು ಹೂವಿನ ಅಂಗಡಿಯಲ್ಲಿ ನಾವಿದ್ದೀವಿ. ಅವರ ವ್ಯಾಪಾರ ಹೇಗಿದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜನರು ಯಾವ ರೀತಿಯಾಗಿ ಅವರ ಅಂಗಡಿಗೆ ಬಂದು ಹೂಗಳನ್ನು ಖರೀದಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಂಕಲ್ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ನಿಮ್ಮ ವ್ಯಾಪಾರ ಹೇಗೆ ನಡೀತಿದೆ ಅಂಕಲ್? ಚೆನ್ನಾಗಿದೆ. ಈ ಸಲ ಭಾಳ ಒಳ್ಳೆಯ ವ್ಯಾಪಾರ ಆಗಿದೆ, ಭಾಳ ಚೆನ್ನಾಗಿ ವ್ಯಾಪಾರ ಆಗಿದೆ. ಏನು ಹಂಗೇನಿಲ್ಲ, ವ್ಯಾಪಾರ ಭಾಳ ಒಳ್ಳೆಯ ಆಗಿದೆ. ಪ್ರತಿದಿನ ನಿಮ್ಗೆ ಎಷ್ಟು ವ್ಯಾಪಾರ ಆಗುತ್ತೆ? ಇವತ್ತಿಗೂ ಪ್ರತಿದಿನ ಆಗೋ ವ್ಯಾಪಾರಕ್ಕೂ ಎಷ್ಟೇನು? ಹಬ್ಬದಲ್ಲಿ ವ್ಯಾಪಾರ ಹೆಚ್ಚಿಗೆ ಆಗುತ್ತಿದೆ. ಬನ್ನುವುದ ಏನು ಅಷ್ಟೇ ದುಡ್ಕೊಂಡು ತಿನ್ನೋದು ಅಷ್ಟೇ ನಡೀತಿದೆ. ಅದೇನಿಲ್ಲ, ಅದೇನು ಎಲ್ಲ ವ್ಯಾಪಾರ ಚೆನ್ನಾಗೇ ಇರುತ್ತೆ. ಬಿಜಾಪುರ ಒಳಗೆ ಹಂಗೇನು ವ್ಯಾಪಾರ ಇದು ಅಂತ ಏನಿಲ್ಲ, ಚೆನ್ನಾಗಿದೆ ವ್ಯಾಪಾರ. ಏನಿಲ್ಲ, ವರಮಹಾಲಕ್ಷ್ಮಿ ಚೆನ್ನಾಗಿದೆ ವ್ಯಾಪಾರ. ಪ್ರತಿಯೊಂದು ವಸ್ತು ತುಂಬ ತುಟ್ಟಿಯಾಗಿದೆ. ಹೂವು, ಹಣ್ಣು, ಕಾಯಿ ಯಾವುದೇ ಏನೇ ಆದ್ರೂ ಸಾದಾ ಒಂದು ಪಡವಲಕಾಯಿ ತೊಗೋಬೇಕಂತಂದ್ರೂ ತುಂಬ ತುಟ್ಟಿ. ಹ್ಯಾಂಗೆ ಹಬ್ಬ ಮಾಡಬೇಕೋ ಏನೋ ಅರ್ಥನೇ ಆಗ್ತಿಲ್ಲ. ಅದು ಎಲ್ಲ ತುಟ್ಟಿದೆ, ಇದ್ರೂ ಪರವಾಗಿಲ್ಲ. ವರಮಹಾಲಕ್ಷ್ಮಿಗೆ ವರ್ಷಕ್ಕೊಮ್ಮೆ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ನಾವು ಎಲ್ಲನೂ ಖರೀದಿ ಮಾಡಿ ಜೋರಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಅದು ಹಿಂದಿನ ದಿನವೇ ಚಾಲೂ ಮಾಡ್ತೀವಿ ಎಲ್ಲ ಪೂಜೆದು ಸವರಿಸೋದು. ಆದರೆ ಈಗೆಲ್ಲ ಮನೆಯಲ್ಲಿ ಶಾವಿಗೆ ಪಾಯಸ, ಪುರಿ, ಬಟಾಟೆ ಬಾಜಿ ಮತ್ತು ಪೂಜೆ ಎಲ್ಲ ಸಂಪೂರ್ಣ ಮಾಡಿ ಮುಗಿಸಿ ಡ್ಯೂಟಿ ಬಂದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿತ್ತು. ಗುಮ್ಮಟನಗರಿಯಲ್ಲಿ ಯಾವ ರೀತಿಯಾಗಿ ಜನರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅನ್ನೋದನ್ನು ನೀವೀಗಾಗಲೇ ನೋಡಿದ್ದೀರಾ. ಹಣ್ಣು ತರಕಾರಿಗಳನ್ನು ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಹೂವಿನ ಅಂಗಡಿಯ ವ್ಯಾಪಾರ ಕೂಡ ತುಂಬ ಜೋರಾಗಿಯೇ ನಡೀತಾ ಇದೆ. ತಮ್ಮ ಹಬ್ಬದ ಆಚರಣೆಗೋಸ್ಕರ ಭರ್ಜರಿಯಾಗಿ ತಯಾರಿಯನ್ನು ಮಾಡ್ತಿದ್ದಾರೆ. ಶಾಪಿಂಗ್ ಕೂಡ ಅಷ್ಟೇ ಉತ್ಸುಕತೆಯಿಂದ ಮಾಡ್ತಿರೋದನ್ನು ನೀವೀಗಾಗಲೇ ನೋಡಿದ್ದೀರಾ. ಕ್ಯಾಮ್ರಾ ಪರ್ಸನ್ ದೀಕ್ಷಾ ಜೊತೆ ಲಕ್ಷ್ಮಿ, ಅಕ್ಕ ಟಿವಿ.